ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಒಂದು ಹೋಟೆಲ್ನಲ್ಲಿ ಒಂದು ಅವಘಡ ನಡೆದು ಹೋಗಿದೆ. ಅಂದ್ರೆ ಒಂದು ಅತ್ಯಾಚಾರ ಆಗಿ ಹೋಗಿದೆ. ಸೊ ಈ ಅತ್ಯಾಚಾರಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆಬ್ವಿಯಸ್ಲಿ ಆ ಕಾಮುಕರು ಕುಡಿದಿದ್ರು. ಇಲ್ಲಿ ಮಹಿಳೆಯ ತಪ್ಪು ಕೂಡ ಇದೆ. ಆಕೆ ಮಾಡಿದಂತ ಒಂದು ತಪ್ಪು ಏನ್ ಗೊತ್ತಾ? ಆಕೆ ಹೋಟೆಲ್ಗೆ ಬಂದಿರ್ತಾಳೆ ಆಕೆಯ ಸ್ನೇಹಿತರನ್ನ ಮೀಟ್ ಮಾಡಬೇಕು ಅಂತ. ಆಕೆಯ ಸ್ನೇಹಿತರು ರೂಮ್ ನಂಬರ್ 105 ಇರ್ತಾರೆ. ಸೊ ಈಕೆ ಫ್ರೆಂಡ್ಸ್ ಹತ್ರ ಮಾಹಿತಿ ಕೇಳ್ಕೊಂಡು ಫ್ರೆಂಡ್ಸ್ನ ಹುಡ್ಕೊಂಡು ಆ ರೂಮ್ ಹತ್ರ ಹೋಗ್ತಾಳೆ. ಬಟ್ ಈಕೆ ಹೋಗಿ ಬಾಗಿಲು ಬಡ್ದಾಗ, ಬಾಗಿಲು ಓಪನ್ ಮಾಡಿ ನೋಡಿದಾಗ, ಆಕೆಯ ಹೋದಂತಹ ರೂಮ್ ಬಾಗಿಲು ಬಡ್ದಾಗ ಓಪನ್ ಮಾಡಿದಾಗ ಅಲ್ಲಿ ಇದ್ದಂಥವರು 3 ಜನ ಯುವಕರು, 25 ವರ್ಷದ ಯುವಕರು, ಒಂದೇ ಏಜಿನ ಯುವಕರಿದ್ದು. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕುಡ್ದ ಮತ್ತಲ್ಲಿ ಆ ಯುವತಿಯನ್ನ ಎಳೆದಾಡಿ ರೂಮ್ ಒಳಗಡೆ ಕೂಡ ಹಾಕಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಆಕೆಯ ಮೇಲೆ ಬಲಾತ್ಕಾರದ ಜೊತೆಗೆ ಆಕೆಗೆ ಬಲಾತ್ಕಾರವಾಗಿ ಕೂಡಿಸಿದ್ದಾರೆ ಬಿಯರನ್ನ. ಹೌದು, ಆದ್ರೆ ಆಕೆ ಮಾಡಿದಂತಹ ತಪ್ಪು ಏನ್ ಗೊತ್ತಾ? ಆಕೆ ರೂಮ್ ನಂಬರ್ 105 ಹೋಗ್ಬೇಕಿತ್ತು. ಬದಲಾಗಿ ಆಕೆಗೆ ಗೊತ್ತಿಲ್ಲದೆ 205 ರೂಮ್ ನಂಬರಿಗೆ ಹೋಗಿ ಬಾಗಿಲು ಬಡಿತಾಳೆ. ಸೊ ಆ ಸಂದರ್ಭದಲ್ಲಿ ಅವರಿದ್ದಂತಹ ರೂಮ್ ಬಾಗಿಲು ಬಡ್ದಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಈಕೆಗೆ ಅತ್ಯಾಚಾರವನ್ನ ಎಸಗ್ತಾರೆ. ಇದು ಘಟನೆ ಆಗಿರುವಂತದ್ದು ಮಹಾರಾಷ್ಟ್ರದಲ್ಲಿ. ಸೊ ಈಕೆ ಒಂದು ಹಾಸ್ಪಿಟಲ್ ನಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಸೊ ಅತ್ಯಾಚಾರವನ್ನ ಮಾಡಿದಾರಲ್ವಾ, ಅವರ ವಿರುದ್ಧ ಈಗ ಕಾನೂನು ರೀತಿಯಲ್ಲಿ ಕ್ರಮ ಆಗಿದೆ. ಅವರು ಕೂಡ ಒಂದೊಳ್ಳೆ ಕೆಲಸದಲ್ಲಿದ್ದವರು, ಗಮನಿಸ್ತಾ ಹೋಗ್ಬೋದು. ಅದರಲ್ಲಿ ಪ್ರಮುಖವಾಗಿ 3 ಜನ ವ್ಯಕ್ತಿಗಳಿರ್ತಾರೆ. ಅವರ ಹೆಸರು ರಿಷಿಕೇಶ್ ಚವ್ಹಾಣ್ ಅಂತ, 25 ವರ್ಷದ ರಿಷಿಕೇಶ್, ಹಾಗೇನೆ 25 ವರ್ಷದ ಕಿರಣ್ ರಾಥೋಡ್, ಅದರ ಜೊತೆಗೆ ಘನಶ್ಯಾಮ್ ರಾಥೋಡ್, ಈತನ ವಯಸ್ಸು 27. ಇವರು 3 ಜನ ಕೂಡ 30 ವರ್ಷದ ವಿವಾಹಿತ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವಂತದ್ದು ಮಹಾರಾಷ್ಟ್ರದ ಒಂದು ಹೋಟೆಲ್ನಲ್ಲಿ. ಸೊ ಗಮನಿಸ್ತಾ ಹೋಗ್ಬೋದು, ಆರೋಪಿಗಳಲ್ಲಿ ಘನಶ್ಯಾಮ್ ರಾಥೋಡ್ ಮತ್ತು ಕಿರಣ್ ರಾಥೋಡ್ ಇವರಿಬ್ರು ಕೂಡ ಬ್ಯಾಂಕ್ ನಲ್ಲಿ ರಿಕವರಿ ಏಜೆಂಟ್ ಗಳಾಗಿರ್ತಾರೆ. ಅಂದ್ರೆ ರಿಕವರಿ ಏಜೆಂಟ್ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಸಾಲವನ್ನ ಪಡ್ಕೊಂಡಿರ್ತಾರೆ. ಸಾಲವನ್ನ ಮರುಪಾವತಿ ಮಾಡೋಕೆ ಹಿಂದೇಟನ್ನ ಹಾಕ್ತಾ ಇರ್ತಾರೆ. ಅಂತವರನ್ನ ಹುಡುಕಿ ಅವರ ಬಳಿಯಿಂದ ಹಣವನ್ನ ವಸೂಲಿ ಮಾಡಿ ಬ್ಯಾಂಕಿಗೆ ಕಟ್ಟುವಂತಹ ಕೆಲಸವನ್ನ ಇವರಿಬ್ರು ಕೂಡ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ MBA ವಿದ್ಯಾರ್ಥಿ ಆಗಿರುವಂತಹ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಆತನ ಹೆಸರು ರಿಷಿಕೇಶ್ ಚವ್ಹಾಣ್ ಅಂತ. ಈತನಿಗೂ ಕೂಡ 25 ವರ್ಷ. ಈತ MBA ಗ್ರಾಜುಯೇಷನ್ ಮಾಡ್ತಿದ್ದಂತಹ ಸ್ಟೂಡೆಂಟ್, ವಿದ್ಯಾರ್ಥಿ ಈತ. ಇವರು ಕುಡ್ದ ಮತ್ತಲ್ಲಿ ಬಿಯರ್ ಕುಡಿತಾ ಕುತ್ಕೊಂಡಿದ್ರಂತೆ. ಆಲ್ ಆಫ್ ಅ ಸಡನ್ ಯಾರೋ ಒಬ್ಳು ಬಂದ್ಲು, ಡೋರ್ ಬಡ್ಲು ಅಂತ ಹೇಳ್ಕೊಂಡು ಆಕೆಯನ್ನ ಒಳಗಡೆ ಹೇಳ್ಕೊಂಡು ಅತ್ಯಾಚಾರ ಮಾಡಿ ಹಾಕಿದ್ದಾರೆ. ಸದ್ಯಕ್ಕೆ ಈತನ ವಿರುದ್ಧ ಈ 3 ಜನರ ವಿರುದ್ಧ ಕೂಡ ಕಂಪ್ಲೇಂಟ್ ಆಗಿದೆ. ಅವ್ರಿಗೂ ಕೂಡ ತಕ್ಷಣ ಒಂದು ಆಕ್ಷನ್ ಅನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಯಾವಾಗ ಈ ಆರೋಪಿಗಳು ಕುಡಿದು ಈ ರೀತಿ ಕೃತ್ಯವನ್ನ ಮಾಡ್ತಾರೆ ನೋಡಿ, ಅದಾದ ಮೇಲೆ ಮಧ್ಯರಾತ್ರಿ 12 ಗಂಟೆಯಿಂದ ಮುಂಜಾವಿನ 3 ಗಂಟೆವರೆಗೂ ಈ ಒಂದು ಕೃತ್ಯ ಆಗಿದೆ. ಸೊ ಯಾವಾಗ ಈ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ, ನಾವು ಅತ್ಯಾಚಾರ ಮಾಡಿಬಿಟ್ವಿ, ಈ ತರ ಬಲಾತ್ಕಾರ ಮಾಡಿಬಿಟ್ವಿ, ಈ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ವಿ ಅಂತ ವಿಚಾರ ಗೊತ್ತಾದಾಗ ಇವ್ರು ಎಸ್ಕೇಪ್ ಆಗ್ತಾರೆ. ಸೊ ಮಹಿಳೆ ಕೂಡ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಕಂಪ್ಲೇಂಟ್ ರೈಸ್ ಆಗುತ್ತೆ, ಆರೋಪಿಗಳ ಅರೆಸ್ಟ್ ಆಗುತ್ತೆ. ಅವ್ರನ್ನೀಗ ಕಂಬಿಯಿಂದ ಕಳಿಸುವಂತಹ ಕೆಲಸವನ್ನ ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.